ಸಿದ್ದರಾಮಯ್ಯ ರಾಜಕೀಯ ಪ್ರವೇಶ ಮಾಡಿದ್ದು 1978ರಲ್ಲಿ. ಈಗ 2 ಬಾರಿ ಸಿಎಂ ಆಗಿ ನಿರ್ಗಮನದ ಹೊಸ್ತಿಲಲ್ಲಿದ್ದಾರೆ. ವಿಶೇಷ ಏನು ಗೊತ್ತಾ? ಸಿದ್ದರಾಮಯ್ಯ ರಾಜಕೀಯ ಅವಧಿ 50 ವರ್ಷ ಮುಗಿದಿಲ್ಲ. ಸಿದ್ದರಾಮಯ್ಯ ಅವರು ಹುಟ್ಟಿದ್ದು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ. ವರ್ಷ ಏನೋ ಪರ್ಫೆಕ್ಟೋ, ಆದರೆ ಆಗಸ್ಟ್ 3 ಅವರ ಹುಟ್ಟುಹಬ್ಬ ಹೌದೋ ಅಲ್ಲವೋ ಅವರಿಗೂ ಗೊತ್ತಿಲ್ಲ. ಸ್ಕೂಲಿಗೆ ಸೇರಿಸಿದಾಗ ಮೇಷ್ಟ್ರು ಬರೆದಿದ್ದೇ ಡೇಟ್ ಆಫ್ ಬರ್ತ್ ಆಗಿದೆ. ಇಂತಹ ಸಿದ್ದರಾಮಯ್ಯ ರಾಜಕೀಯಕ್ಕೆ ಕಾಲಿಟ್ಟಾಗ ಅವರಿಗಿನ್ನೂ ಜಸ್ಟ್ 30-31 ವರ್ಷ ವಯಸ್ಸು. ಪಾರ್ವತಮ್ಮನವರ ಜೊತೆ ಮದುವೆನೂ ಆಗಿತ್ತು. ಮೈಸೂರಿನಲ್ಲಿ ಲಾಯರ್ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ದ ಸಿದ್ದರಾಮಯ್ಯ ಅವರಿಗೆ ಕೇಸುಗಳೇ ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲೇ ಪ್ರೊಫೆಸರ್ ನಂಜುಂಡಸ್ವಾಮಿ ಜೊತೆ ಓಡಾಡ್ತಾ ಇದ್ದ ಸಿದ್ದರಾಮಯ್ಯ ಮೊದಲು ಎದುರಿಸಿದ್ದು ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿ ಎಲೆಕ್ಷನ್. ಅಲ್ಲಿ ಗೆಲ್ತಾರೆ. ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಅವರು MLA ಆಗೋದು 1983ರಲ್ಲಿ. ಇದರ ಮಧ್ಯೆ 1980ರಲ್ಲಿ ಮೈಸೂರು ಲೋಕಸಭೆ ಎಲೆಕ್ಷನ್ನಿಗೆ ಕಂಟೆಸ್ಟ್ ಕೂಡ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕೋದು ಜಸ್ಟ್ 8,327 ಓಟು ಮಾತ್ರ. ಡೆಪಾಸಿಟ್ ಕೂಡ ವಾಪಸ್ ಬರಲ್ಲ. ಅದಾದಮೇಲೆ ಗೆಲ್ಲೋದು 1983ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಭಾರತೀಯ ಲೋಕದಳ ಅನ್ನೋ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ. 3,500 ಓಟ್ಗಳಿಂದ ಗೆಲ್ತಾರೆ. ಸಿದ್ದರಾಮಯ್ಯ ಅವರದ್ದು ಒಂಥರ ಒರಟು ವ್ಯಕ್ತಿತ್ವ. ಈಗಲೇ ಹಿಂಗೆ, ಇನ್ನು ಆ ವಯಸ್ಸಲ್ಲಿ ಹೆಂಗಿದ್ರು ಅನ್ನೋದನ್ನ ಬೇರೆ ಹೇಳಬೇಕಿಲ್ಲ. ಮೈಸೂರಿನಲ್ಲಿ ಈತ ಬೇಕಾಗ್ತಾನೆ ಅಂತ ರಾಮಕೃಷ್ಣ ಹೆಗಡೆ ಅವರು ಸಿದ್ದರಾಮಯ್ಯ ಅವರಿಗೆ ಆಫರ್ ಕೊಟ್ಟು ಪಾರ್ಟಿಗೆ ಕರೆಸ್ಕೊಳ್ತಾರೆ. ಹಾಗೆ ಜನತಾದಳಕ್ಕೆ ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯ ಅವರಿಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಅನ್ನೋ ಪದವಿನೂ ಕೊಡ್ತಾರೆ. ವೀಕ್ಷಕರೇ, ಇದು ಸಿದ್ದರಾಮಯ್ಯ ಫಸ್ಟ್ ಟೈಮ್ MLA ಆಗಿದ್ದ ಟೈಮ್. ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯಗೆ ಅಧಿಕಾರ ಸಿಗುತ್ತೆ. ಅದಾದಮೇಲೆ 1985ರ ಚುನಾವಣೆಯಲ್ಲಿ ಮತ್ತೆ ಗೆಲ್ತಾರೆ. ಅದೇ ಚಾಮುಂಡೇಶ್ವರಿ. ಈ ಬಾರಿ ಗೆಲುವಿನ ಮಾರ್ಜಿನ್ 8,500ಕ್ಕೆ ಜಂಪ್ ಆಗಿರುತ್ತೆ. 2ನೇ ಬಾರಿ ಶಾಸಕರಾದವರೇ ರೇಷ್ಮೆ, ಪಶುಸಂಗೋಪನೆ ಮತ್ತು ಸಾರಿಗೆ ಸಚಿವರಾಗಿ ಎಂಟ್ರಿ ಕೊಡ್ತಾರೆ. 3ಕ್ಕೆ 3 ಖಾತೆಗಳು ಪವರ್ಫುಲ್ ಖಾತೆಗಳೇ. ಅದಾದಮೇಲೆ 1989ರಲ್ಲಿ ಮತ್ತೆ ಎಲೆಕ್ಷನ್ ಆಗುತ್ತೆ. ಮಿನಿಸ್ಟರ್ ಆಗಿದ್ದ ಸಿದ್ದರಾಮಯ್ಯ ಸೋಲ್ತಾರೆ. ಜನತಾ ಪಕ್ಷನೂ ಸೋಲುತ್ತೆ. ಆ ಗ್ಯಾಪಲ್ಲಿ ಒಂದ್ಸಲ ಕೊಪ್ಪಳದಿಂದ ಲೋಕಸಭೆ ಎಲೆಕ್ಷನ್ಗೂ ನಿಲ್ತಾರೆ. 11,000 ಓಟುಗಳಿಂದ ಸೋಲ್ತಾರೆ. ಸಿದ್ದರಾಮಯ್ಯ ಅವರ ರಾಷ್ಟ್ರ ರಾಜಕಾರಣ ಅಲ್ಲಿಗೆ ಮುಗಿಯುತ್ತೆ. ಮತ್ತೆ ಅವರು ಲೋಕಸಭೆ ಎಲೆಕ್ಷನ್ಗೆ ಟ್ರೈ ಕೂಡ ಮಾಡಲ್ಲ. 1989ರಿಂದ 1994 ಇದೆಯಲ್ಲ, ಈ 5 ವರ್ಷ ಮಾತ್ರ ಅವರಿಗೆ ಯಾವುದೇ ಅಧಿಕಾರ ಇರಲ್ಲ. ಅದಾದಮೇಲೆ ಮತ್ತೆ 1994ರಲ್ಲಿ ಸಿದ್ದು ಗೆಲ್ತಾರೆ. ಅದು 32,000 ಮಾರ್ಜಿನ್ನಲ್ಲಿ ಗೆಲ್ತಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ 3ನೇ ಬಾರಿ ಶಾಸಕರಾಗ್ತಿದ್ದಂತೆ ಅವರಿಗೆ ಹಣಕಾಸು ಸಚಿವರ ಪೋಸ್ಟ್ ಕೂಡ ಕೊಡ್ತಾರೆ CM ದೇವೇಗೌಡ. ಹೌದು, ಸಿದ್ದರಾಮಯ್ಯ ಅವರನ್ನು ಗುರುತಿಸಿ ಮಂತ್ರಿ ಮಾಡಿದವರು ಹೆಗಡೆ ಅವರಾದರೆ ಅವರನ್ನು ಹಣಕಾಸು ಖಾತೆಯಂತಹ ಮಹತ್ವದ ಖಾತೆ ಕೊಟ್ಟಿದ್ದು HD ದೇವೇಗೌಡ. ಸಿದ್ದರಾಮಯ್ಯ ಅವರ ದಾಖಲೆ ಬಜೆಟ್ 17 ದಾಟಿದ್ಯಲ್ಲ, ಆ ದಾಖಲೆ ಶುರುವಾಗಿದ್ದು ಅಲ್ಲಿಂದಾನೇ 1994ರಲ್ಲಿ. ಅದಾಗಿ 2 ವರ್ಷ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಕರ್ನಾಟಕದಲ್ಲಿ JH ಪಟೇಲ್ರು CM ಆಗ್ತಾರೆ. ಹಣಕಾಸು ಸಚಿವ ಸ್ಥಾನದ ಜೊತೆ DCM ಸ್ಥಾನವೂ ಸಿಗುತ್ತೆ. ಆ ಟೈಮ್ನಲ್ಲಿ CM ಸ್ಥಾನ ಸಿಗ್ತಾ ಇತ್ತು. ಅದನ್ನು ದೇವೇಗೌಡರು ತಪ್ಪಿಸಿದ್ರು ಅಂತೇನೋ ಸಿದ್ದರಾಮಯ್ಯ ಹೇಳ್ತಾರೆ. ಆದರೆ ಪಟೇಲರ ಎದುರು ಸಿದ್ದರಾಮಯ್ಯ ಆಗ ಅಷ್ಟು ಪವರ್ಫುಲ್ ಇರಲಿಲ್ಲ ಅನ್ನೋದು ಅಷ್ಟೇ ಸತ್ಯ. MLA ಆಗಿ ಮೊದಲ ಅವಧಿಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ, 2ನೇ ಅವಧಿಗೆ ಹಲವು ಖಾತೆಗಳ ಮಂತ್ರಿಗಿರಿ, 3ನೇ ಬಾರಿ ಗೆದ್ದಾಗಲೇ ಹಣಕಾಸು ಸಚಿವ ಸ್ಥಾನ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಪಡೆದಿದ್ದ ಸಿದ್ದರಾಮಯ್ಯ ಮತ್ತೆ ಅಧಿಕಾರ ಲೆಸ್ ಆಗಿದ್ದು 1999ರಲ್ಲಿ. 1996ರ ಹೊತ್ತಿಗೆ ಜನತಾದಳ ಪೀಸ್ ಆಗಿರುತ್ತೆ. ಜಾತ್ಯತೀತ ಜನತಾದಳ ಕಟ್ಟಿರ್ತಾರೆ. ಆಗ ಸಿದ್ದರಾಮಯ್ಯ ಕೂಡ ಸೋತಿರ್ತಾರೆ. ಮತ್ತೊಂದು ಸಲ 2ನೇ ಬಾರಿಗೆ ಸಿದ್ದರಾಮಯ್ಯ ಅಧಿಕಾರ ಮೈನಸ್ ಆಗ್ತಾರೆ. ಕಾಂಗ್ರೆಸ್ ವಿರುದ್ಧ, SM ಕೃಷ್ಣ ವಿರುದ್ಧ ರಾಜ್ಯಾದ್ಯಂತ ಯಾವ ಪರಿ ಹೋರಾಟ ಮಾಡ್ತಾರೆ ಅಂದರೆ
ಎಸ್.ಎಂ. ಕೃಷ್ಣ ಸರ್ಕಾರವನ್ನು ಅಕ್ಷರಶಃ ನಡುಗಿಸ್ತಾರೆ. ವಿಧಾನಸಭೆ ಒಳಗೆ ಯಡಿಯೂರಪ್ಪ, ವಿಧಾನಸಭೆ ಹೊರಗೆ ಸಿದ್ದರಾಮಯ್ಯ ಕೃಷ್ಣ ಅವರನ್ನು ಕಾಡ್ತಾರೆ. ಅದಾದಮೇಲೆ ಕರ್ನಾಟಕಕ್ಕೆ 2004ರಲ್ಲಿ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೋತರು JDS ಜೊತೆ ಸೇರಿಕೊಂಡು ಸರ್ಕಾರ ಮಾಡುತ್ತೆ. 5 ವರ್ಷ ಅಧಿಕಾರ ಲೆಸ್ ಆಗಿದ್ದ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಹಣಕಾಸು ಸಚಿವ ಸ್ಥಾನ, ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಪದವಿ ಸಿಗುತ್ತೆ. ಆ ಗ್ಯಾಪಲ್ಲೇ ಸಿದ್ದರಾಮಯ್ಯ ಅವರು JDS ಜೊತೆ ಮುನಿಸಿಕೊಳ್ತಾರೆ. ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರನ್ನ JDS ಪ್ರಧಾನ ಕಾರ್ಯದರ್ಶಿ ಮಾಡಿದಾಗ ತಕ್ಷಣ ಅದರ ಸ್ಮೆಲ್ ಹಿಡಿಯೋ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಕೊಳ್ತಾರೆ. ಸೇರೋಕ್ಕೆ ಮುಂಚೆ ದೇವೇಗೌಡರಿಂದಾನೇ ತಾನು JDS ಬಿಡ್ತಾ ಇದ್ದೇನೆ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಪ್ರೊಜೆಕ್ಟ್ ಮಾಡ್ತಾರೆ, ಸಕ್ಸಸ್ಸು ಆಗ್ತಾರೆ. 2006ರಲ್ಲಿ ನಡೆಯೋ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಇದೆಯಲ್ಲ, ಅದನ್ನ ಸಿದ್ದರಾಮಯ್ಯ ಮರೆಯೋಕ್ಕಾಗಲ್ಲ. 2006ರಲ್ಲಿ ಕೇವಲ 256 ಮತಗಳ ಅಂತರದಿಂದ ಗೆದ್ದ ಸಿದ್ದರಾಮಯ್ಯ ಮತ್ತೆ 2 ಎಲೆಕ್ಷನ್ ಚಾಮುಂಡೇಶ್ವರಿಯಲ್ಲಿ ನಿಲ್ಲೋ ಪ್ರಯತ್ನ ಕೂಡ ಮಾಡಲ್ಲ. ಅಂದಹಾಗೆ 2006ರಲ್ಲಿ ಕಾಂಗ್ರೆಸ್ ಸೇರಿದ್ರಲ್ಲ, ಅದೊಂದು 2ರಿಂದ 3 ವರ್ಷ ಸಿದ್ದರಾಮಯ್ಯವರೆಗೆ ಅಧಿಕಾರ ಇರಲ್ಲ. ಅದಾದಮೇಲೆ 2008ಕ್ಕೆ ಎಲೆಕ್ಷನ್ ಆಗುತ್ತೆ. ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಬಿಟ್ಟು ವರುಣಾದಿಂದ ನಿಂತು ಗೆಲ್ತಾರೆ. ಕಾಂಗ್ರೆಸ್ ಗೆಲ್ಲದೆ ಹೋದರೂ ಸಿದ್ದರಾಮಯ್ಯ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರಾಗ್ತಾರೆ. ಆ ಪೊಸಿಷನ್ ಲೀಡರ್ ಅಂದರೆ ಅಧಿಕಾರ ಇರಲ್ಲ ಅನ್ಕೋಬೇಡಿ, ಅದನ್ನು ಶ್ಯಾಡೋ CM ಪೋಸ್ಟ್ ಅಂತಾರೆ. CMಗೆ ಇರುವಷ್ಟೇ ಗೌರವ ಇರುತ್ತೆ, ಆದೇಶ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಬಿಟ್ಟರೆ ರಾಜ್ಯದ ಎಲ್ಲ ಆಫೀಸರು ಅವರಿಗೆ ಉತ್ತರ ಕೊಡಬೇಕು. 2008ರಿಂದ 2013ರ ಮಧ್ಯೆ BJPಯಲ್ಲಿ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ ಅಂತ 3 ಜನ CM ಚೇಂಜ್ ಆಗ್ತಾರೆ. ಆದರೆ ವಿರೋಧ ಪಕ್ಷದಲ್ಲಿ ಒಬ್ಬರೇ, ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ. 2013ರಲ್ಲಿ ಎಲೆಕ್ಷನ್ ಆದಾಗ ಒನ್ಸ್ ಅಗೇನ್ ಸಿದ್ದು ನಿಂತಿದ್ದು ಗೆದ್ದಿದ್ದು ವರುಣಾದಿಂದ. CM ಆಗ್ತಾರೆ. ಹಾಗೆ ನೋಡಿಕೊಂಡ್ರೆ ಕಾಂಗ್ರೆಸ್ನಲ್ಲಿ ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ ಅಂತವರೆಲ್ಲ ಇದ್ದರೂ CM ಪೋಸ್ಟ್ ಪಡಿತಾರೆ ಸಿದ್ದರಾಮಯ್ಯ. 5 ವರ್ಷ ಆಡಳಿತ ಮಾಡ್ತಾರೆ. ದೇವರಾಜ ಅರಸು ದಾಖಲೆ ಧೂಳೀಪಟ ಆಗುತ್ತೆ. ಆದರೆ 2018ರ ಎಲೆಕ್ಷನ್ನಲ್ಲಿ ಸೋಲ್ತಾರೆ. ವಿಶೇಷ ಅಂದರೆ ಈ ಬಾರಿ ತಮ್ಮ ವರುಣಾ ಕ್ಷೇತ್ರವನ್ನು ಮಗ ಯತೀಂದ್ರನಿಗೆ ಕೊಡ್ತಾರೆ. ತಾವು ಮತ್ತೊಮ್ಮೆ ಚಾಮುಂಡೇಶ್ವರಿಯಿಂದ ನಿಂತು ಸೋಲ್ತಾರೆ. ಆದರೆ ಆಗ ಬಾದಾಮಿ ಕ್ಷೇತ್ರ ಕೈ ಹಿಡಿದಿರುತ್ತೆ. ಇಷ್ಟೆಲ್ಲ ಆದರೂ JDS ಜೊತೆ ಸರ್ಕಾರ ಮಾಡಿದಾಗ ಪವರ್ಫುಲ್ ಆಗಿರ್ತಾರೆ. ಆದರೆ ಅಧಿಕೃತವಾಗಿ ಆ 1.5 ವರ್ಷ ಅಧಿಕಾರ ಇರಲ್ಲ. ಅದಾದಮೇಲೆ ಆ ಸರ್ಕಾರ ಬಿದ್ದು ಹೋಗುತ್ತೆ. ಮತ್ತೆ ಯಡಿಯೂರಪ್ಪ ಸರ್ಕಾರ ಮಾಡಿದಾಗ ಮತ್ತೊಮ್ಮೆ ಆಪೋಸಿಷನ್ ಲೀಡರ್ ಆಗ್ತಾರೆ. ಬೊಮ್ಮಾಯಿ CM ಆದಾಗಲೂ ಆಪೋಸಿಷನ್ ಲೀಡರ್ ಆಗೇ ಇರ್ತಾರೆ. ಅದಾದಮೇಲೆ 2023ರ ಎಲೆಕ್ಷನ್ ಮತ್ತೆ ಚಾಮುಂಡೇಶ್ವರಿ ಸಹವಾಸಕ್ಕೆ ಹೋಗಲ್ಲ. ವರುಣಾದಿಂದ ನಿಲ್ತಾರೆ, ಗೆಲ್ತಾರೆ, 2ನೇ ಬಾರಿ CM ಆಗ್ತಾರೆ. ಈಗ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದು ಅಧಿಕೃತವಾಗಿ 48 ವರ್ಷ. ಈ 48 ವರ್ಷದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಹುದ್ದೆ ಇಲ್ಲದೆ ಇದ್ದದ್ದು ಕೇವಲ 12ರಿಂದ 13 ವರ್ಷ ಅಷ್ಟೇ. ಒಂದು 15 ವರ್ಷ ಅಂತ ಇಟ್ಕೊಳ್ಳಿ. ಅಷ್ಟು ಟೈಮ್ ಬಿಟ್ಟರೆ ಮಿಕ್ಕ 35ಕ್ಕೂ ಹೆಚ್ಚು ವರ್ಷ ಅವರು ಒಂದಲ್ಲ ಒಂದು ಅಧಿಕಾರದಲ್ಲಿದ್ದಾರೆ. ಪಕ್ಷ ಬದಲಿಸಿದ್ದಾರೆ, ಅಧಿಕಾರ ಸಿಕ್ಕಿದೆ. ಅವರೀಗ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರ ಆಡಳಿತ ದಾಖಲೆ ಬ್ರೇಕ್ ಮಾಡಿದ CM. 2ನೇ ಬಾರಿ CM ನಿಜಲಿಂಗಪ್ಪ ಅವರ ಸುದೀರ್ಘ ಆಡಳಿತ ದಾಖಲೆಯನ್ನು ಮುರಿದಿದ್ದಾರೆ. ಸದ್ಯಕ್ಕೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರೋರಲ್ಲಿ ಅವರೇ ನಂಬರ್ 2. ನಂಬರ್ 1 ಯಾರು ಅಂದರೆ ಕರ್ನಾಟಕದ ರಾಜ್ಯಪಾಲರಾಗಿದ್ದರಲ್ಲ ವಜೂಭಾಯಿ ವಾಲಾ ಅವರು. ಇನ್ನು 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ JH ಪಟೇಲ್ ಮತ್ತು ಧರ್ಮಸಿಂಗ್ ಸರ್ಕಾರದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 2 ಬಾರಿ CM ಕೂಡ ಆಗಿದ್ದಾರೆ. ಒಬ್ಬ ಮಂತ್ರಿಯಾಗಿ ರಾಮಕೃಷ್ಣ ಹೆಗಡೆ, ದೇವೇಗೌಡ, JH ಪಟೇಲ್, ಧರ್ಮಸಿಂಗ್ ಸರ್ಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲ ವಿಷಯಗಳಲ್ಲೂ ಡಬಲ್, ಅಧಿಕಾರವು ಡಬಲ್.